ಗುರುಜಿ, ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಹಾಗೂ ಸೂರ್ಯನ ಅಧಿಪತ್ಯ ಹೊಂದಿರುವಂತಹ ರಾಶಿ ಅಂದ್ರೆ ಸಿಂಹ ರಾಶಿ. ಮಕರ ಸಂಕ್ರಮಣ ಈ ರಾಶಿಯವರಲ್ಲಿ ಯಾವ ರೀತಿಯ ಪರಿಣಾಮ ಬೀರಲಿದೆ ಅಂತ? ಹೌದು, ಈ ರಾಶಿಯ ಯಜಮಾನ ಸೂರ್ಯ. ಸಿಂಹರಾಶಿ ಅಂದರೆ ಅದು ಈ ಸೂರ್ಯ ರಾಜಕಾರಕ ಅಂಶಗಳನ್ನು ಹೊಂದಂಥವನು. ಹಾಗಾಗಿ ಮಕರ ಸಂಕ್ರಮಣ ವಿಶೇಷವಾಗಿ ಈ ರಾಶಿಯ ಯಜಮಾನನ ಕಾರಣಕ್ಕಾಗಿಯೇ ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಹೊಂದಿದೆ. ಅದನ್ನು ವಿವರಿಸ್ತೇನೆ. ನಮ್ಮ ಬಾಸ್ ಟಿ ವಿಯ ಎಲ್ಲ ವೀಕ್ಷಕರಿಗೆ ಈ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗಾದರೆ ಸೂರ್ಯ ಈ ರಾಶಿಯವರಿಗೆ ಯಾವ ಫಲವನ್ನು ಈ ವರ್ಷ ಕೊಡಬಹುದು? ಇದನ್ನು ಗಮನಿಸ್ಕೊಂಡಾಗ ಒಂದು ಸಣ್ಣ ಪ್ರಮಾಣದ ಸವಕಳಿ ಈ ಜಾತಕದವರಿಗೆ ಸ್ವಲ್ಪ ಇರುತ್ತೆ. ಅದು ಯಾಕಿರುತ್ತೆ ಅಂತಂದರೆ, ಅನ್ಯೋನ್ಯತೆಯಿಂದ ಸಾಗಿದೆಯೇನೋ ಅಂದು ತಿಳಿದುಕೊಂಡಂತಹ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಮೂಡೋದಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ವಿಶೇಷವಾಗಿ ಇವರಿಗೆ ಅಷ್ಟಮ ಶನಿ ಕಾಟ ಈಗ ಬರ್ತಾ ಇದೆ. ಯಾವಾಗ? ಮೇ ತಿಂಗಳ ಮಧ್ಯಭಾಗದಿಂದ. ಮೇ ತಿಂಗಳ ಮಧ್ಯಭಾಗ ಅಲ್ಲ, ಏಪ್ರಿಲ್ನಿಂದನೇ 2.5 ವರ್ಷಗಳ ಶನಿ ಕಾಟ ಇವರಿಗೆ ಒದಗಿ ಬರುತ್ತೆ. ಶನಿ ಕಾಟ ಒದಗಿ ಬಂದಾಗ ನಷ್ಟವನ್ನು ತರಬೇಕಾದಂತಹ ಚಂದ್ರ ನೋಡಿ, ನಾನು ಕರ್ಕಾಟಕ ರಾಶಿಯವರ ಬಗೆಗೆ ಮಾತನಾಡ್ತಾ ಇರುವಾಗ ಚಂದ್ರ ಮತ್ತು ಸೂರ್ಯ ಅನ್ಯೋನ್ಯವಾದಂತಹ ಒಂದು ಗೆಳೆತನವನ್ನು ಇಟ್ಟುಕೊಂಡಂಥವರು ಅಂತ ನಾನು ಹೇಳಿದೆ. ಆದರೆ ಸಿಂಹರಾಶಿಯವರ ಬಗ್ಗೆ ಮಾತನಾಡುವಾಗ ಅನ್ಯೋನ್ಯತೆ ಚಂದ್ರ ಮತ್ತು ಸೂರ್ಯರಲ್ಲಿ ಇದ್ದರೂ ಕೂಡ ಈ ಚಂದ್ರ ಏನಾಗಿದ್ದಾನೆ, ಈ ರಾಶಿಯವರಿಗೆ ನಷ್ಟವನ್ನು ತಂದುಕೊಡಬೇಕಾದ ಮನೆಯ ಯಜಮಾನ ಇವನು. ಹಾಗಾಗಿ ಯಾವಾಗ ತುಂಬಿಕೊಂಡ ಮೈಯ ಚಂದ್ರನಾಗ್ತಾನೋ ಆಗ ಈ ಸಿಂಹರಾಶಿಯವರಿಗೆ, ಅಂದರೆ ಈಗ ಚಂದ್ರ ಮಕರದಲ್ಲಿದ್ದಾನೋ ಅಥವಾ ಮೀನದಲ್ಲಿದ್ದಾನೋ ಕುಂಭದಲ್ಲಿದ್ದಾನೋ ಆ ಸಂದರ್ಭದಲ್ಲಿ ಬಹಳ ಹೆಲ್ಪ್ಫುಲ್ಲಾಗಿರ್ತಾನೆ. ಆದರೆ ಅಮಾವಾಸ್ಯೆಗೆ ಹತ್ತಿರವಾಗಿ ಬರುವಾಗ ಅನೇಕ ನಷ್ಟಗಳನ್ನು, ಅಂದರೆ 15 ದಿನಗಳ ಅಂತರದಲ್ಲಿಯೇ ಇವರಿಗೆ ಏರಿಳಿತಗಳನ್ನು ಚಂದ್ರ ತೋರಿಸಬಹುದಾದಂಥ ಒಂದು ದುಷ್ಟತನವನ್ನು ತೋರಿಸಬಹುದು, ಎಷ್ಟೇ ಮಿತ್ರನಾಗಿದ್ದರು. ಅದೇ ಸಂದರ್ಭದಲ್ಲಿ ಈ ಒಂದು ನಷ್ಟವನ್ನು ತರಬಹುದಾದಂತಹ ಚಂದ್ರ ಶನೈಶ್ಚರನ ಜೊತೆಗೇ ನೇರವಾದ ಯುದ್ಧವನ್ನು ಶನೈಶ್ಚರನ ಕಾಟದ ಸಂದರ್ಭದಲ್ಲಿ, ಯಾಕೆಂದರೆ ಈಗ ಅಷ್ಟಮ ಶನೈಶ್ಚರನ ಕಾಟ 2.5 ವರ್ಷ ಬರ್ತಾ ಇರುವಂಥದ್ದು. ಸಿಂಹರಾಶಿಯಿಂದ ಲೆಕ್ಕ ಹಾಕ್ಕೊಂಡಾಗ ಶನೈಶ್ಚರ ಎಲ್ಲಿ ಬರ್ತಾನೆ ಅಂದರೆ ಮೀನರಾಶಿಗೆ ಬರ್ತಾನೆ. ಆ ಮೀನರಾಶಿಗೆ ಬಂದಂಥ ಶನೈಶ್ಚರ ಅಷ್ಟಮ ಶನಿ ಕಾಟವನ್ನು ಕೊಡುವಂಥವನಾಗ್ತಾನೆ. ಶನಿ ಕಾಟ ಅಂದರೆ ಏನು? ಯಾವಾಗ ಸ್ಪೀಡಾಗಿ ಹೋಗಬಹುದಾದಂತಹ ಚಂದ್ರ ಮತ್ತು ಸ್ಲೋ ಆಗಿ ಹೋಗಬಹುದಾದಂತಹ ಶನೈಶ್ಚರ ತಮ್ಮದೇ ಆದಂಥ ಒಂದು ಸಂಘರ್ಷವನ್ನು ಹೊಂದುತ್ತಾರೋ ಅದನ್ನು ವಿವರಿಸಿ ಹೇಳೋದು ಕಷ್ಟ. ಈಗ ದ್ವಾದಶ ರಾಶಿಯ 12 ಮನೆಗಳನ್ನು ಕ್ರಮಿಸೋದಕ್ಕೆ ಚಂದ್ರನಿಗೆ ಕೇವಲ 30 ದಿನಗಳ ಅವಧಿ ಸಾಕು. ಅದೇ ಅವಧಿಯನ್ನು ಶನೈಶ್ಚರ 30 ವರ್ಷ ದೀರ್ಘವಾದಂಥ ಒಂದು, ಅಂದರೆ ಈಸ್ ವೆರಿ ಸ್ಲೋ, ಒಂದು ಆಮೆಯಂತಹ ವೇಗ, ಆಮೆಗಿಂತಲೂ ನಿಧಾನವಾದ ವೇಗ. ಹಾಗೆ ವೇಗಕ್ಕೂ ಮತ್ತು ಆ ಸ್ಪೀಡ್ ಎಲಿಮೆಂಟಿಗೂ ಒಂದು ಸಂಘರ್ಷ ಬೀಳುತ್ತೆ. ಅದನ್ನು 2.5 ವರ್ಷಗಳ ಕಾಲ ಅಷ್ಟಮ ಶನೈಶ್ಚರ ಅಂದರೆ ಏನು? ಈ ರಾಶಿಯವರಿಗೆ ವಿಶೇಷವಾಗಿ ತೊಂದರೆ ಬರುವಂಥದ್ದು ಆರೋಗ್ಯದಲ್ಲಿ. ಹಾಗಾಗಿ ಆರೋಗ್ಯದ ಸಂದರ್ಭದಲ್ಲಿ ತಮ್ಮ ರಾಶಿಯವರಿಗೆ ತನ್ನ ಶಕ್ತಿಯ ಮೂಲಕವಾಗಿ ಕ್ರಿಯಾಶೀಲತೆಯನ್ನು ಕೊಡಬೇಕಾದಂತಹ ಸೂರ್ಯ ಕೆಲವು ವಿಚಾರಗಳಲ್ಲಿನ ತೊಂದರೆಗಳಿಂದಾಗಿ ಆ ಶಕ್ತಿಯನ್ನು ಒದಗಿಸಲಿಕ್ಕೆ ವಿಫಲನಾಗ್ತಾನೆ. ಯಾಕೆಂದರೆ ಶನೈಶ್ಚರ 8ಕ್ಕೆ ಬಂದಿರೋದ್ರಿಂದ. ಇಷ್ಟಾದರೂ ಕೂಡ ವಿಶೇಷವಾದಂತಹ ಶಕ್ತಿಯನ್ನು ಇದೇ ಸೂರ್ಯ ಮೇಷರಾಶಿಯಲ್ಲಿ ಪಡೆಯುವುದರಿಂದಲೂ, ಮೇಷರಾಶಿಯಲ್ಲಿ ಯಾವಾಗ ಪಡಿತಾನೆ? ಸಾಧಾರಣ ಏಪ್ರಿಲ್ 14ರಿಂದ ಮೇ ಸಂದರ್ಭದ 14ರವರೆಗೆ, ಅಥವಾ ಆಗಸ್ಟ್ ತಿಂಗಳದ ಸಂದರ್ಭದಲ್ಲಿ, ಅಥವಾ ಒಂದು ಇನ್ನೂ ಸ್ವಲ್ಪ ನೀಚಭಂಗ ರಾಜಯೋಗವನ್ನು ಪಡೆಯುವಂಥದ್ದು ತುಲಾ ರಾಶಿಗೆ ಬಂದಾಗಲೂ ಕೂಡ ಸಾಧ್ಯವಾಗುತ್ತೆ, ಸುಮಾರು ಅಕ್ಟೋಬರ್ ಅಥವಾ ನವಂಬರ್ ಸಂದರ್ಭದಲ್ಲಿ. ಆಗ ವಿಶೇಷವಾದಂಥ ಶನೈಶ್ಚರನ ತೊಂದರೆ ಈ ರಾಶಿಯವರಿಗೆ ಇದ್ದರೂ ಕೂಡ ಸೂರ್ಯ ವಿಶೇಷವಾದ ಫಲಗಳನ್ನು ಇವರಿಗೆ ಒದಗಿಸೋದಕ್ಕೆ ತನ್ನದೇ ಆದಂಥ ಶಕ್ತಿಯನ್ನು ಪಡಿತಾನೆ. ಆ್ಯಕ್ಚುಲಿ ತುಲಾ ರಾಶಿ ಅಂತಂದರೆ ಆ ರಾಶಿಯಲ್ಲಿ ಈತ ನೀಚನಾಗಿರ್ತಾನೆ. ಯಾರು? ಸೂರ್ಯ.
ಆದರೆ ನೀಚತ್ವ ಇದ್ದರೂ ಕೆಲವು ಕಾರಣಗಳಿಂದಾಗಿ ನೀಚತ್ವಕ್ಕೆ ಭಂಗ ಬಂದಾಗ ಅದು ನೀಚಭಂಗ ರಾಜಯೋಗವಾಗಿ ಪರಿವರ್ತನೆ ಆಗುತ್ತೆ. ಅಂತಹ ನೀಚಭಂಗ ರಾಜಯೋಗವನ್ನು ಪಡೆದಂತಹ ಸಂದರ್ಭ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಇದ್ದಿದ್ದರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಯಾರಿಗೆ ಒಳಿತನ್ನು ಮಾಡ್ತಾನೆ. ಈಗ ಇಂಟರ್ನ್ಯಾಷನಲ್ ಯಾವುದ್ಯಾವುದೋ ನಾವು ಇವತ್ತು MNC ಕಂಪ್ನಿಗಳಿರ್ತವೆ, ಅಂತಹದ್ದಕ್ಕೆ ನಮಗೆ ಪರಿಚಯ ಗೊತ್ತಿರೋದಿಲ್ಲ. ನಾನು ಒಂದು ಸಾಮಾನ್ಯ ಒಬ್ಬ ಅಧಿಕಾರಿಯಾಗಿಯೋ ಅಥವಾ ಯಾವುದೋ ಒಬ್ಬ ಇಂಜಿನಿಯರ್ ಆಗೋ ನಾನು ಒಂದು 20 ವರ್ಷಗಳ ಹಿಂದೆ ನಾನು ಸೇರಿರ್ತೇನೆ ಒಂದು ಕಂಪ್ನಿಯನ್ನು. ಆದರೆ ಕಾಲದ ಗರ್ಭದಲ್ಲಿ ಆ 20 ವರ್ಷಗಳ ನನ್ನ ಅನುಭವ ಹೇಳುವಂಥದ್ದೇನಿದೆ, ಕೆಲವರಿಗೆ ಏನನ್ನೂ ಅದು ಕೊಡದೆ ಹೋದರೂ ಕೂಡ ಯಾವುದೋ ಒಬ್ಬ ವ್ಯಕ್ತಿಗೆ, ವಿಶೇಷವಾಗಿ ಇದೇ ಸಿಂಹರಾಶಿಯವರಿಗೆ ಈ ದೊಡ್ಡ ದೊಡ್ಡ CEO ಅಥವಾ MD ಅಥವಾ ಈಗ ಅನೇಕ ರೀತಿಯ ಎಕ್ಸಿಕ್ಯೂಟಿವ್ ಪೋಸ್ಟ್ ಇರುತ್ತಲ್ಲ, ಅಂಥದ್ದು ನಿರಾಯಾಸವಾಗಿ ಬರಬೇಕಾದಂತಹ ವಿಚಾರ ಅವರಿಗೆ ಒದಗಿ ಬರುತ್ತೆ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗಲೂ ನಮ್ಮ ಪ್ರಮೋಷನ್ಸ್ ಏನಿದೆ, ಪ್ರಮೋಷನ್ಸ್ ಹೇಳುವಂಥದ್ದು ಸಿಹಿಯನ್ನು ಹಂಚುವಂತಹ ವಿಶೇಷವಾಗಿ ಇದ್ದಿದ್ದರೂ ಕೂಡ ಈ ಪ್ರಮೋಷನ್ ಹೇಳುವಂಥದ್ದು ಒಂದು ಒತ್ತಡವನ್ನು ಕೂಡ ನಿರ್ಮಾಣ ಮಾಡುತ್ತೆ. ಈ ಒತ್ತಡವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಏನು, ಈಗ ನಾನು ಒಂದು ಕಂಪ್ನಿಯ CEO ಆಗ್ತೇನೆ ಅಂತಂದರೆ ನನಗೆ ಸಂಬಳ ಬರುತ್ತೆ, ನನ್ನ ಪೊಸಿಷನ್ಸಿಗೆ ನನಗೆ ಸುಖ ಇದು ಇರುತ್ತೆ, ಖುಷಿನೂ ಇರುತ್ತೆ. ಆದರೆ ನನ್ನ ಆ ಒಂದು ಜವಾಬ್ದಾರಿಯ ಆ ಒಂದು ಪ್ರಮಾಣ ಎಷ್ಟೋ ಪ್ರಮಾಣದಲ್ಲಿ ಅದು ಹಿಗ್ಗೋದ್ರಿಂದ ಏನಾಗುತ್ತೆ, ನನ್ನ ಕುಟುಂಬಕ್ಕೋ ಅಥವಾ ನನ್ನ ಸಂಬಂಧಿಗಳಿಗೋ ನನ್ನ ಮಕ್ಕಳಿಗೋ ನಾನು ಕೊಡಬೇಕಾದಂತಹ ಲಕ್ಷ್ಯವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಶನೈಶ್ಚರ ಹಿಡ್ಕೊಡ್ತಾನೆ, ನಿಮಗೆ ಒದಗಿಸ್ತಾನೆ, ಅವನು ಒಳ್ಳೆಯದನ್ನು ಒದಗಿಸ್ತಾನೆ. ನಿಮಗೆ ಏನು ಮಾಡ್ತಾನೆ, ಒಂದು ಪ್ರಮೋಷನನ್ನು ಕೊಡಿಸ್ತಾನೆ. ಇದೇ ಸೂರ್ಯ ತನ್ನ ರಾಶಿಯವರಿಗೆ ಪ್ರಮೋಷನನ್ನು ಒದಗಿಸಲಿಕ್ಕೆ ಕೊಡುವಂಥ ಶಕ್ತಿಯನ್ನು ಬಳಸಿಕೊಂಡು ವರದಾನವಾಗಿ ಕೊಟ್ಟರೂ ಕೂಡ ಆ ಒಂದು ಅಷ್ಟಮ ಶನಿಯ ಕಾಟವು ಅಲ್ಲಿ ಸೇರಿರೋದ್ರಿಂದ ಆ ಪ್ರಮೋಷನ್ನ ಯಾಕಾದರೂ ಈ ಪ್ರಮೋಷನ್ ಬಂತು ನನಗೆ, ಯಾಕಿಂತ ಈ ಕೆಲಸಕ್ಕೆ ನಾನು ಕೈ ಹಾಕ್ಕೊಂಡೆ ಅಂದರೆ, ಈಗ ಅದೇ ನಾನು ಹಿಂದೆ ಹೇಳ್ತಾ ಇದ್ದೆ, ಬರೀ ಹಣ ಮಾತ್ರ ಅಲ್ಲ. ಇವತ್ತು ನಾವು ಒಂದು ದೊಡ್ಡ ದೊಡ್ಡ ಹೋಟೆಲಿಗೆ ಹೋದರೆ ಆ ಹೋಟೆಲ್ ಮಾಲೀಕ ಹಣವನ್ನು ತನ್ನ ಆ ಒಂದು ಗಲ್ಲಾಪೆಟ್ಟಿಗೆಯಲ್ಲಿ ಒಳಗೆ ಹಾಕ್ಕೊಳ್ಳೋದು ಮಾತ್ರ ಕಾಣುತ್ತೆ. ನಮಗೆ ಕಾಣುವಾಗ ಏನು, ಇವನು ಎಷ್ಟು ಅದೃಷ್ಟವಂತ ಇದ್ದಿರ್ಬೋದು, ಹಣವನ್ನು ಕೇವಲ ಹಣ ಬರ್ತಾ ಇದೆಯಲ್ಲ ಇವನಿಗೆ. ಆದರೆ ಆ ಅದೃಷ್ಟವಂತ ಅಂತ ನಾವು ತಿಳಿದುಕೊಳ್ಳಬಹುದಾದಂತಹ ವ್ಯಕ್ತಿ ಒಂದು ನಿಮಿಷವೂ ಅವನಿಗೆ ಬೇರೆಯ ಯಾವ ಕೆಲಸಗಳು ಜೀವನದಲ್ಲಿ ಇರೋದಿಲ್ಲ. ಹೋಟೆಲಿಗೆ ಹೋಗಬೇಕು, ಅದು ಒಂದೇನೋ ಬಿಲ್ ಬರುತ್ತೆ, ಬಿಲ್ಲನ್ನು ಹಣ ಹಾಕ್ಕೋಬೇಕು, ಬಿಟ್ಟರೆ ಎಲ್ಲವನ್ನು ತುರ್ತು ಕೇವಲ ಗಡಿಬಿಡಿಯಲ್ಲೇ ಮಾಡಬೇಕು. ಈಗ ಒಂದು ಮದುವೆ ಅಟೆಂಡ್ ಮಾಡಬೇಕು ಅಂತಾದರೆ ಬಹಳ ನಾನು ಆರಾಮಾಗಿ ಹೋಗಿ ಬರ್ತೇನೆ ಹೇಳುವ ಹಾಗಿಲ್ಲ. ಹೆಂಡತಿ ಮಕ್ಕಳು ಬಾ ಹೋಗಿ ಬರೋಣ ಎಲ್ಲೋ ಅಂತ ಹೇಳಿದರೆ ಅವ್ರ ಜೊತೆಗೆ ಸುಖ, ನೀವು ಹೋಗಿ ಬನ್ನಿ, ನನಗಿಲ್ಲಿ ಕೆಲಸ ಇದೆ, ಅವನು ಇವತ್ತು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಅವನು ಬರದೇ ಹೋದರೆ ಈ ವಿಚಾರಗಳನ್ನು ನಾನು ಇನ್ನೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಈ ಎಲ್ಲ ವಿಚಾರಗಳು ಏನಾಗುತ್ತೆ, ಹೆಂಡತಿ ಮಕ್ಕಳಿಗೂ ಇವನ ಜವಾಬ್ದಾರಿಯ ಬಗೆಗೆ ಅವರಿಗೆ ಅರಿವಿರೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಯಾವ ಕೆಲಸಕ್ಕೆ ನಾವು ಒಂದು ಆನಂದಮಯವಾಗಿ ಹೋಗಬೇಕು ಅಂದರೂ ಈ ಮನುಷ್ಯ ಸಹಕಾರ ಕೊಡೋದಿಲ್ಲ. ಇದೇ ಒಂದು ಕಾರಣ ಸಾಕು, ಗಂಡ ಹೆಂಡತಿಯ ನಡುವೆ ಒಂದು ಬಿರುಕು ಉಂಟಾಗಬಹುದು. ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಯಾವ ಒಳಿತು ನಮಗೆ ಬಂತು ಅಂತ ಹೇಳುವಾಗಲೂ ಕೂಡ ಅದು ದೇವರ ಒಂದು ವರದಾನದ ಅನುಗ್ರಹದ ಮೂಲಕವಾಗಿಯೇ ನಮ್ಮ ಆನಂದಕ್ಕೆ ಕಾರಣವಾಗುವಂಥ ವಿಷಯ ಆಗಬೇಕು. ಅದು ಆಗಿಲ್ಲ ಅಂತಾದರೆ ಅದು ಯಾತನೆಯ ವಿಷಯವಾಗುತ್ತೆ. ಹಾಗಾಗಿ ಸೂರ್ಯ ಅಪೂರ್ವವಾದಂಥದ್ದನ್ನು ಈ ರಾಶಿಯವರಿಗೆ ಕೊಡುವಂಥ ಮನಸ್ಸಿಗೆ ಅಥವಾ ಬೆಂಬಲಕ್ಕೆ ಕೈ ಹಾಕಿದರೂ ಕೂಡ ಕೊಡ್ತಾನೆ, ಬೆಂಬಲಕ್ಕೆ ಕೈ ಹಾಕ್ತಾನೆ. ಅನೇಕ ರಾಜಕಾರಣಿಗಳಿಗೆ ವಿಶೇಷವಾದಂಥ ಜಯ ಇದೆ. ನಾನು ಈ ಮುಖ್ಯಮಂತ್ರಿ ಪಟ್ಟವನ್ನು ಪಡಿಬೇಕು ಅಥವಾ ಇಂಥದ್ದೊಂದು ರಾಷ್ಟ್ರಪತಿ ಪಟ್ಟವನ್ನು ಪಡಿಬೇಕು, ಇದೆಲ್ಲ ನಾನು ಹೇಳುವಂಥದ್ದು ಬರೀ ನಮ್ಮ ಭಾರತಕ್ಕೆ ಸಂಬಂಧಿಸಿದಂತೆ ಅಲ್ಲ, ಯಾವುದೇ ದೇಶಗಳಲ್ಲಿರಲಿ ಇದನ್ನು ಪಡಿಬೇಕು ಅನ್ನುವಂಥದ್ದಿದ್ದರೂ ಅದಕ್ಕೆ ಬೇಕಾದಂತಹ ವಿಶೇಷವಾದಂತಹ ಅನುಗ್ರಹವನ್ನು ಒದಗಿಸ್ತಾನೆ. ಆದರೆ ಆ ಒದಗಿ ಬಂದಂತಹ ಅನುಗ್ರಹವೇ ಒಂದು ರೀತಿಯ ಶಾಪದಂತೆ ಮಾಡೋದಕ್ಕೆ ಶನೈಶ್ಚರ ಕಾಯ್ತಾ ಇರ್ತಾನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಆ ಚಂದ್ರ ನಷ್ಟಕ್ಕೆ ಕಾರಣವಾಗಬೇಕಾದಂತಹ ಚಂದ್ರ ಮತ್ತು ದುಷ್ಟತನವನ್ನೇ ತನ್ನ ಕಾಯಕವನ್ನಾಗಿ ಮಾಡಿಕೊಂಡಂತಹ ಶನೈಶ್ಚರ, ಇವರಿಬ್ಬರು ಏನು ಮಾಡ್ತಾರೆ ಅಂತಂದರೆ, ಯಾತನಾಮಯವಾದಂತಹ ಒಂದು ಸುಖದ ವಿಚಾರ ಅಂತ ತಿಳಿದುಕೊಂಡಂತಹ ವಿಚಾರವನ್ನು ಯಾತನಾಮಯವಾದಂತಹ ಒಂದು ದುರ್ಗತಿಯನ್ನಾಗೂ ನಿರ್ಮಿಸುವಂಥ ಒಂದು ಚೋದ್ಯಕ್ಕೆ ಕಾರಣರಾಗ್ತಾರೆ. ನಾವು ಬಹಳ ಅದನ್ನು ನಾನು ಹೆಸರು ಹೇಳೋದಿಲ್ಲ. ಕೆಲವು ಸಲ ನಾವೇನು ಮಾಡ್ತೇವೆ, ನಮ್ಮದು ಯಾವುದೋ ಒಂದು ಸಿನಿಮಾ ಸಕ್ಸಸ್ ಆಗಿಬಿಡುತ್ತೆ. ಸಕ್ಸಸ್ ಆದರೆ ಆ ಸಕ್ಸಸ್ಸನ್ನು ನಾನು ಆನಂದಿಸಬಹುದಾದಂತಹ ಸಂದರ್ಭದಲ್ಲಿ ಅದಕ್ಕಾಗಿಯೇ ಹೊಂಚು ಹಾಕಿದಂತಹ ಜನ ಯಾವುದೋ ಒಂದು ನನ್ನ ಮಿಸ್ಟೇಕನ್ನು ಏನು ಮಾಡ್ಬೋದು, ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ ಕೂರಬೇಕಾದಂಥ, ಜೈಲು ವಾಸವನ್ನು ಅನುಭವಿಸಬೇಕಾದಂಥ, ಅಥವಾ ಎಂದು ಜೈಲು ನನಗೆ ಆಗಬಹುದು ಅನ್ನಬಹುದಾದಂತಹ ತೀರಾ
ನಮ್ಮ ಅರಿವಿಗೆ ಇರದಂತೆ ಹೋದಂಥ ದುರ್ಘಟನೆಗೆ ಕಾರಣವಾಗಿ ಆ ಕಾರಣಕ್ಕೆ ನಾವೇ ಕಾರಣ ಅನ್ನುವಂಥದ್ದು ಸೃಷ್ಟಿಯಾಗಿ ಏನಾಗಬಹುದು, ಸಕ್ಸಸ್ ಕೂಡ ಒಂದು ರೀತಿಯ ಶಾಪದಂತೆ ಕಾಣುವಂಥ ಸಂದರ್ಭ ಬರುತ್ತೆ. ಇವತ್ತು ನಾನು ಹೆಸರು ಹೇಳದೆ ಹೋದರೂ ಕೂಡ ಎಷ್ಟೋ ಜನಕ್ಕೆ ಇದು ಅರ್ಥವಾಗುತ್ತೆ ಯಾವುದನ್ನು ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಂತ. ಅಂದರೆ ಇದರ ಅರ್ಥ ಏನು, ಸಕ್ಸಸ್ ಇದೆ, ನಾನು ಮೇಲೆ ಏರಿದ್ದೀನಿ, ನನ್ನನ್ನು ಇಲ್ಲಿಯವರೆಗೂ ನಾನು ಕಾಣದೆ ಹೋದಂಥ ಪ್ರಮೋಷನನ್ನು ಕಂಡಿದ್ದೀನಿ, ಆದರೆ ಅಲ್ಲಿ ಸುಖವಿದೆಯಾ, ಅಲ್ಲಿ ನಾನು ನನ್ನ ಅನ್ಯೋನ್ಯತೆಯನ್ನು ನನ್ನ ಹೆಂಡತಿಯೊಂದಿಗೋ ಮಕ್ಕಳೊಂದಿಗೋ ಅಥವಾ ಹೆಂಡತಿ ಗಂಡನೊಂದಿಗೋ ಮಕ್ಕಳೊಂದಿಗೋ ಹೊಂದಿರುತ್ತಾರಾ, ಅಥವಾ ಸಂಬಂಧಿಗಳು ಹತ್ತಿರದಲ್ಲಿರ್ತಾರಾ, ಸಂಬಂಧಿಗಳು ಈ ಒಂದು ಯಶಸ್ಸಿನ ಕಾರಣಕ್ಕಾಗಿ ಅಸೂಯೆಯನ್ನು ಪಡುವಂತಹ ಈ ಅಸೂಯೆಯನ್ನು ಪಡುವಂಥ ಜನ ಏನು ಮಾಡ್ತಾರೆ, ನಿಮ್ಮಲ್ಲಿ ಒಂದು ರೀತಿಯ ಕೀಳರಿಮೆಯನ್ನು ಉಂಟು ಮಾಡ್ತಾರೆ. ಕೀಳರಿಮೆಯನ್ನು ಯಾಕೆ ಉಂಟು ಮಾಡ್ತಾರೆ, ಅವರಿಗೆ ಇರೋದು ಕಿಚ್ಚು. ಆದರೆ ಆ ಒಂದು ಕೀಳರಿಮೆಯನ್ನು ಹುಟ್ಟಿಸುವಂಥ ವಿಚಾರವನ್ನು ಹೇಗೆ ಮಾಡ್ತಾರೆ ಅಂದರೆ, ಇವನು ಅಹಂಕಾರದಿಂದ ತುಂಬಿ ತುಳುಕ್ತಾ ಇದ್ದಾನೆ, ಇವಳು ಅಹಂಕಾರದಿಂದ ತುಂಬಿ ಇಂತಹ ಒಂದು ರೀತಿಯನ್ನು ನಿರ್ಮಾಣ ಮಾಡ್ತಾರೆ. ನಾವು ಅನೇಕ ಸಲ ಜ್ಯೋತಿಷಿಗಳ ಹತ್ರ ಬರ್ತಾರೆ, ಏನು ಹೇಳ್ತಾರೆ, ಸ್ವಜನರೇ ನನಗೆ ಏನಾಗಿದ್ದಾರೆ, ವೈರಿಗಳಾಗಿದ್ದಾರೆ. ಸ್ವಜನರು ವೈರಿಗಳಾದರೆ ಬಿಡಿ, ನಿಮ್ಮ ಸಕ್ಸಸ್ಸನ್ನು ನೀವು ಸಾಧಿಸ್ಕೊಳ್ಳಿ. ಸ್ವಜನರು ಏನು ಮಾತನಾಡ್ತಾರೆ, ಸ್ವಜನರು ನಿಮ್ಮ ಹಿಂದೆ ಏನು ಮಾತನಾಡ್ತಾರೆ, ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ, ಗೊತ್ತಿಲ್ಲ, ತಲೆ ಕೆಡಿಸ್ಕೊಳ್ತಾರೆ. ಹಾಗಾಗಿ ನಾವು ಗಿಲ್ಟ್ ಅಂದರೆ ನಮ್ಮನ್ನು ಎಲ್ಲೋ ಒಂದು ಪಾಪ ಪ್ರಜ್ಞೆಯಿಂದ ತೊಡಗಿಸಬಹುದಾದಂತಹ ಕುಹಕದ ಮಾತುಗಳನ್ನು ಕೇಳಬಹುದಾದಂತಹ ಸ್ಥಿತಿಗತಿಗಳು ಸರ್ರನೆ ನಿರ್ಮಾಣವಾಗಿಬಿಡ್ಬೋದು. ಅನೇಕ ವಿಚಾರದಲ್ಲಿ ಎಲಿವೇಷನ್ಸ್ಗಳು, ಅಥವಾ ನಾವು ರಾಜಕಾರಣದಲ್ಲಿ ವಿಶೇಷವಾಗಿ ಈ ವರ್ಷ ರಾಜಕಾರಣಿಗಳು ಇದಕ್ಕೆ ಸಂಬಂಧಿಸಿದಂಥದ್ದು, ನಾನು ಹೇಳುವಂಥದ್ದೇನು, ಸಿಂಹರಾಶಿಗೆ ಸಂಬಂಧಿಸಿದವರು ಸರ್ರನೆ ಒಂದು ದಿಢೀರಾದಂತಹ ಒಂದು ಉನ್ನತವಾದಂತಹ ಸ್ಥಾನವನ್ನು ಹೊಂದೋದಕ್ಕೆ, ಅಂದರೆ ಕೇವಲ ಚುನಾವಣೆಯನ್ನು ಗೆಲ್ಲೋದು ಅಂತಲ್ಲ, ಇವತ್ತು ನನ್ನದೇ ಆದಂಥ ವಿಶೇಷತೆಯಿಂದ ನಾನು ಯಾವುದೋ ಒಂದು ನಿಗಮದ ಅಧ್ಯಕ್ಷನಾಗಬಹುದು, ಅಥವಾ ಯಾವುದೋ ಒಂದು ನಿಯೋಗದ ಅಧ್ಯಕ್ಷತೆಯನ್ನು ನಾನು ಪಡಿಬಹುದು, ಅಥವಾ ನನ್ನ ಚುನಾವಣೆಯಲ್ಲಿ ಸೋತರೂ ನನ್ನ ವಿಶೇಷವಾದಂಥ ಒಂದು ಶಕ್ತಿಯಿಂದ ಒಂದು ರಾಜ್ಯದ ರಾಜ್ಯಪಾಲನಾಗಿ ಹೋಗ್ಬೋದು, ಅಥವಾ ರಾಯಭಾರಿಯಾಗಿ ಹೋಗ್ಬೋದು. ಆದರೆ ಎಲ್ಲವೂ ಆಗಬಹುದಾಗಿದ್ದರೂ ಕೂಡ ರಾಯಭಾರತ್ವ ಅನ್ನುವಂಥದ್ದು ನನಗೆ ಬೇಕಿರದೆ ಹೋದಂಥ ಒಂದು ಸ್ಥಳದಲ್ಲಿ ಸಿಕ್ಕಿದಾಗ, ರಾಯಭಾರಿಯಾಗಿ ನಾನಿದ್ದರೂ ಕೂಡ ನನಗೆ ಆ ಒಂದು ದೇಶದಲ್ಲಿ ಇರಬಹುದಾದಂಥ ವಿಚಾರಕ್ಕೆ ನನ್ನದೇ ಆದಂಥ ಆತಂಕಗಳು ಇರೋದರಿಂದ ಅದು ಶಾಪವೂ ಆಗಬಹುದು. ಹಾಗಾಗಿ ವರವೂ ಇರುವ ಶಾಪವೂ ಇರುವಂಥ ಒಂದು ಸಮ್ಮಿಶ್ರವಾದಂಥ ಸ್ಥಿತಿಗತಿಗಳನ್ನು ಸೂರ್ಯ ತಂದು ಕೊಡ್ತಾನೆ. ಆದರೆ ಸೂರ್ಯನ ಆಂತರ್ಯದಲ್ಲಿ ಒಳಿತನ್ನು ಮಾಡಬೇಕು ಅನ್ನುವಂಥದ್ದೇ ಜಾಸ್ತಿ ಆಗಿರುತ್ತೆ. ಆದರೆ ದುರ್ದೈವವಶಾತ್ ಇಂಥ ಪೀರಿಯಡ್ನಲ್ಲಿ ಶನಿಕಾಟ ಬರ್ತಾ ಇರೋದರಿಂದ ಅನೇಕದ್ದಾದಂತಹ ಆರ್ಟ್ಸ್ ಅಂದರೆ ವೈಪರೀತ್ಯಗಳನ್ನು ಎದುರಿಸಬೇಕಾದಂಥ ಶಕ್ತಿಯನ್ನು ಇವರು ಪಡ್ಕೊಳ್ಬೇಕಾಗತ್ತೆ. ಆ ಶಕ್ತಿಯನ್ನು ಪಡ್ಕೊಂಡಾಗ ನಿಜವಾದ ನಮ್ಮ ಒಂದು ಎಲಿವೇಷನನ್ನು ಹೇಳುವಂಥದ್ದು ನಾವು ಸೂರ್ಯನಿಂದ ಏನು ಪಡೆದಿದ್ದೇವೆ ಅದನ್ನು ಆನಂದಿಸಬಹುದಾದಂಥ ದಿವ್ಯಕ್ಕೆ ಇವರು ತಮ್ಮ ಕೈಯನ್ನು ಚಾಚಬಹುದು ಮತ್ತು ಗೆಲ್ಲಬಹುದು. ಎಲ್ಲಿ ಆ ಪಾಪ ಪ್ರಜ್ಞೆ ಅಥವಾ ಒತ್ತಡ ಅಥವಾ ಒಂದು ನಿರಾಸೆ ಅಥವಾ ಯಾವುದೋ ಒಂದು ಅಳ್ಳಂಕ ಅಥವಾ ಈ ಭಯಗಳಿಂದ ಇದ್ದೇ ಇರುತ್ತೆ. ಯಾಕೆಂದರೆ ಶನಿ ಕಾಟದ ಸಂದರ್ಭ ಆಗಿದ್ದರಿಂದ ಇದ್ದೇ ಇರುತ್ತೆ. ಅದನ್ನು ಮ್ಯಾನೇಜ್ ಮಾಡಬೇಕಾದಂಥ ಒಂದು ದಾರ್ಢ್ಯತೆಯನ್ನು, ವ್ಯಕ್ತಿತ್ವವನ್ನು ಹೊಂದಬೇಕಾಗತ್ತೆ. ಆಗ ಖಂಡಿತವಾಗಿ ಯಶಸ್ಸು ಇರುತ್ತೆ. ನಮಸ್ಕಾರ. ಮಕರ ಸಂಕ್ರಮಣ ಸಿಂಹ ರಾಶಿಯವರಿಗೆ ಯಾವ ರೀತಿಯ ಶುಭ ಅಶುಭ ಫಲಗಳನ್ನು ತಂದುಕೊಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರೆ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.